ನನ್ನೆಲ್ಲ ಫೇಸ್ಬುಕ್ ಸ್ನೇಹಿತರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಸಿಕ್ಕಿಂನ ಗ್ಯಾಂಗ್ಟಾಕ್ ಕ್ಯಾಪಿಟಲ್ ಅಲ್ಲಿದ್ದೀನಿ. ನಾನು ನಿಂತ ಹೋಟೆಲ್ ಇದು ಕ್ಲಬ್ ಮಹೇಂದ್ರದವ್ರದ್ದು. ತುಂಬ ಚೆನ್ನಾಗಿತ್ತು ವ್ಯವಸ್ಥೆಗಳೆಲ್ಲ. ಆದರೆ ನಾನು ಅದನ್ನು ತೋರಿಸ್ಲಿಕ್ಕೋಸ್ಕರ ಬಂದಿರುವಂಥದ್ದಲ್ಲ, ಬೇರೆ ಒಂದಷ್ಟು ಈ ರಾಜ್ಯದ ಬಗ್ಗೆ ಮಾತಾಡುವ ಅಂತೇಳಿ ಬಂದಿರುವಂಥದ್ದು. ಹಿಮಾಲಯ ಪರ್ವತದಿಂದ ಬರುವಂಥ ನದಿ ಇದು, ಕೊರಕಲಾಗಿರುವಂಥ ಒಂದು ನದಿ. ಅದರ ಪಕ್ಕದಲ್ಲಿ ಕ್ಲಬ್ ಮಹೇಂದ್ರದವರದ್ದು ರೆಸಾರ್ಟ್ ಇರುವಂಥದ್ದು. ಸೂಪರ್ ಆಗಿರುವಂಥ ಒಂದು ಪ್ರಕೃತಿ ಸೌಂದರ್ಯ, ಮರಗಳನ್ನೆಲ್ಲ ಹಾಗೆ ಉಳಿಸ್ಕೊಂಡು ನದಿಯ ಪಕ್ಕದಲ್ಲಿ ರೆಸಾರ್ಟ್ ಅನ್ನು ಮಾಡಿದ್ದಾರೆ. ಈ ರಾಜ್ಯ ಸಿಕ್ಕಿಂ ಅಂತೇಳಿ, ಇದಕ್ಕೆ 3 ದೇಶಗಳು ಬಾರ್ಡರ್ ಇದೆ. ಒಂದು ಸೈಡಿಂದ ಭೂತಾನ್, ಇನ್ನೊಂದು ಸೈಡಿಂದ ನೇಪಾಳ್, ಇನ್ನೊಂದು ಸೈಡಿಂದ ಚೈನಾದ ಗಡಿ ಇಲ್ಲಿಗಿಂತ ಸುಮಾರು 40 ಕಿಲೋಮೀಟರ್ ದೂರ ಇರುವಂಥದ್ದು. ತುಂಬ ಬಾರಿ ಯುದ್ಧಗಳಾಗಿರುವಂಥ ಪ್ರದೇಶಗಳೆಲ್ಲವೂ ಕೂಡ. 1964ರಲ್ಲಿ ಇಲ್ಲಿ ಯುದ್ಧ ಆಗಿತ್ತು. ಯಾವತ್ತೂ ಕೂಡ ಚೈನಾ ಈ ಭಾಗವನ್ನು ನಮ್ಮದು ಅಂತೇಳಿ ಕ್ಲೈಮ್ ಮಾಡ್ತಾ ಇರ್ತದೆ. ಬೇರೆ ಬೇರೆ ಸಂದರ್ಭದಲ್ಲಿ ರಾಜತಾಂತ್ರಿಕವಾಗಿಯೂ ಕೂಡ ಕ್ಲೈಮ್ ಮಾಡುತ್ತೆ. ಅದಕ್ಕೆ ಸರಿಯಾದ ಸಮಯದಲ್ಲಿ ನಮ್ಮ ಸರ್ಕಾರಗಳು ಸರಿಯಾಗಿರುವಂಥ ಉತ್ತರವನ್ನೇ ಕೊಟ್ಟುಕೊಂಡು ಬಂದಿದೆ. ಇಲ್ಲಿ ನನಗೆ ವಿಶೇಷವಾಗಿ ಕಂಡಿರುವಂಥದ್ದು ಗ್ಯಾಂಗ್ಟಾಕ್ ಅಂತೇಳಿ ಇಲ್ಲಿಯ ಸಿಟಿ. ನಾನು ಹೆಚ್ಚು ವಿದೇಶಗಳಿಗೆ ಸುತ್ತಿಲ್ಲ ಅಂತ ಹೇಳಿದ್ರೆ, ನನ್ನೊಟ್ಟಿಗೆ ಇರೋರು ತುಂಬ ದೇಶಗಳಿಗೆ ಸುತ್ತಿರೋರು. ಅವರು ಆ ಗ್ಯಾಂಗ್ಟಾಕ್ ಸಿಟಿಯಲ್ಲಿ ಸಂಜೆ ಸುತ್ತಾಡುವಾಗ ಹೇಳಿದರು, ಯಾವ ವಿದೇಶದ ಸಿಟಿಗಳಿಗೂ ಇದು ಕಡಿಮೆ ಇಲ್ಲ ಅಂತೇಳಿ. ಅಂದರೆ ಅಷ್ಟು ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ. ತುಂಬ ಜನರು ಹೊರದೇಶದವರೆಲ್ಲ ಬರ್ತಾರೆ ಇಲ್ಲಿಗೆ. ಅದರ ಜೊತೆ ವಿನ್ಯಾಸ, ಅಂಗಡಿಗಳು, ಪಬ್ಲಿಕ್ಕಲ್ಲಿರುವಂಥ ಕ್ಲೀನ್ನೆಸ್, ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಕಾಣ್ತದೆ. ಸಿಲಿಗುರಿ ಅಂತೇಳಿ ವೆಸ್ಟ್ ಬೆಂಗಾಲ್ನ ಒಂದು ಪ್ರಮುಖ ವ್ಯಾಪಾರ ಕೇಂದ್ರ. ಅಲ್ಲಿಂದ ಸುಮಾರು 120 ಕಿಲೋಮೀಟರ್ ಇದೆ ಗ್ಯಾಂಗ್ಟಾಕ್ ಅಂತೇಳಿ. ನಮ್ಮಲ್ಲಿ 120 ಕಿಲೋಮೀಟರ್ ಅಂದರೆ 1.5 ಗಂಟೆಯಲ್ಲಿ ಕಾರಲ್ಲಿ ಹೊಡಿಬಹುದು ಅಂತೇಳಿ ನಾವು ಅಂದ್ಕೋತೇವೆ. ಆದರೆ ಇದಕ್ಕೆ ಸುಮಾರು 4-5 ಗಂಟೆಗಳು ಬೇಕಾಗುತ್ತೆ. ಪೂರ್ತಿ ಕೊರಕಲಾಗಿರುವಂಥ ಗುಡ್ಡಗಾಡು ಪ್ರದೇಶಗಳ ದಾರಿ, ಎಲ್ಲ ಬೆಟ್ಟದ ಮೇಲಿನ ಮನೆಗಳು, ಹೆಚ್ಚು ಜನಸಂಖ್ಯೆ ಇರುವಂಥದ್ದು ನೇಪಾಳಿಗಳು. ಆದರೆ ನಾನು ಇನ್ನೊಂದು ವಿಶೇಷ ನಾನು ಇವತ್ತು ನಿಮಗೆ ಹೇಳಲಿಕ್ಕೋಸ್ಕರ ಬಂದಿರುವಂಥದ್ದು ಸಾವಯವ ಕೃಷಿಯ ಬಗ್ಗೆ. ಸಾವಯವ ಕೃಷಿ ಅಧ್ಯಯನ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಬಂದದ್ದಲ್ಲ. ನಾನಿಲ್ಲಿ ಹೀಗೆ ಈ ಭಾಗಕ್ಕೆ ಬಂದವನು, ಅಲ್ಲಿಂದ ಜಸ್ಟ್ ಈ ರಾಜ್ಯವನ್ನು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದು. ಈಗೊಂದು ಬೋರ್ಡನ್ನು ತೋರಿಸ್ತೇನೆ ನಿಮಗೆ. ಅಂದರೆ ಒಂದು 3 ಸ್ಟಾರ್ ರೆಸಾರ್ಟ್ಗಳು ಕೂಡ ಸಾವಯವದ ಬಗ್ಗೆ ಎಷ್ಟು ಅವೇರ್ನೆಸ್ ಮಾಡ್ತವೆ ಅನ್ನೋದಕ್ಕೆ ತೋರಿಸ್ತಿರುವಂಥ ಒಂದು ಸಬ್ಜೆಕ್ಟ್. ಯಾಕೆ ಅವರೆಲ್ಲ ತೋರಿಸ್ತಾರೆ ಅಂದರೆ ಜನರಲ್ಲಿ ಅಷ್ಟು ಅವೇರ್ನೆಸ್ ಬರಲಿಕ್ಕೆ ಪ್ರಾರಂಭ ಆಗಿದೆ. ಜನರಲ್ಲಿ ಅವೇರ್ನೆಸ್ ಬಂದಿಲ್ಲ ಅಂದರೆ, ಬಿಸ್ನೆಸ್ಗೆ ಲಾಭ ಆಗಿಲ್ಲ ಅಂದರೆ ಅವರು ಯಾವುದನ್ನು ಕೂಡ ತೋರಿಸಲ್ಲ. ಹಾಗೆ ನಾನು ಈ ಬೋರ್ಡನ್ನು ನೋಡಿದೆ, ಆರ್ಗಾನಿಕ್ ಫಾರ್ಮ್ ಅಂತೇಳಿ. ಏನೇನಿದೆ ನೋಡುವ ಅಂತೇಳಿ ಒಂದಷ್ಟು ಕೆಲಸಗಾರನ ಇಟ್ಕೊಂಡು ಮಾಡಿರ್ಬೋದು. ನೋಡಿ, ಬ್ರಿಂಜಾಲ್ ಅಂದರೆ ಒಂದು ಪಿಂಕ್ ಬದನೆ ನೆಟ್ಟಿದ್ದಾರೆ. ಈ ಮಣ್ಣು ನೋಡಿ, ಕಲ್ಲೆಲ್ಲ ಆಗಿದೆ, ಗೊಬ್ಬರ ಎಲ್ಲ ಇದೆ, ಕಲ್ಲಿದೆ. ಆದರೂ ಇಲ್ಲಿ ಚೆನ್ನಾಗಾಗತ್ತೆ ಅಂದರೆ ಮಣ್ಣಿನಲ್ಲಿ ಅಂಥ ಒಂದು ಸತ್ವ ಇದೆ. ನೋಡಿ, ಚಿಲ್ಲಿ, ಆಮೇಲೆ ಕಾಲಿಫ್ಲವರ್ನು ಕೂಡ ಇಲ್ಲಿ ನೆಟ್ಟಿದ್ದಾರೆ. ನಿನ್ನೆ ಸಂಜೆ ಬರುವಾಗ ನಾನು ನೋಡ್ತಿದ್ದೆ, ಕೆಲಸ ಆಗ್ತಿತ್ತು ಇಲ್ಲಿ. ಚೆರಿ ಟೊಮೆಟೊ ಅಂತೇಳಿ, ಅಂದರೆ ತುಂಬ ಸಣ್ಣದಾಗಿ ಟೊಮೆಟೊಗಳೆಲ್ಲ ಇರ್ತವೆ. ಅದೇ ರೀತಿಯಲ್ಲಿ ಸೇವಂತಿಗೆ ಹೂವನ್ನು ಕೂಡ ನೆಟ್ಟಿದ್ದಾರೆ. ಅಂದರೆ ಇಷ್ಟು ಒಂದು ಸ್ಕ್ವೇರ್ ಫೀಟಿಗೆ ಸುಮಾರು 5,000 ರೂಪಾಯಲ್ಲಿ ಇರ್ತದೆ ಇಲ್ಲಿ ಜಾಗಕ್ಕೆ. ಇಷ್ಟು ಜಾಗದಲ್ಲಿ ಆ ರೆಸಾರ್ಟ್ನಲ್ಲಿ ಸುಮಾರು ಒಂದು 10 ಸೆನ್ಸ್ ಜಾಗದಲ್ಲಿ ಇದನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇವರನ್ನ ಅವೇರ್ನೆಸ್ ಮಾಡ್ತಾರೆ ಅನ್ನೋದಕ್ಕಿಂತ ಕೂಡ ಜನರು ಅವೇರ್ನೆಸ್ ಆಗಿದ್ದಾರೆ ಅಂತ. ಕೊರಂಡರ್ ಅಂದರೆ ಕೊತ್ತಂಬರಿಯನ್ನು ಬೆಳೆಸಿದ್ದಾರೆ. ಕ್ಯಾಬೇಜ್ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವುದು ಬೆಳಿತೇವೆ ಆ ಟೈಪ್ನ ಕ್ಯಾಬೇಜ್ ಅಲ್ಲ, ಇದೊಂದು ಸ್ವಲ್ಪ ವೈಟ್ ಟೈಪ್ನ ಕ್ಯಾಬೇಜ್. ನಮ್ಮಲ್ಲೆಲ್ಲ ಹೊರ ದೇಶದ್ದು ಅಂತ ಹೇಳ್ತಾರೆ. ನೋಡಿ, ರ್ಯಾಡಿಶ್ ಅಂತ ಹೇಳಿದರೆ ಮೂಲಂಗಿ ಇಲ್ಲಿ ಹಾಕಿಲ್ಲ, ಬೋರ್ಡ್ ಮಾತ್ರ ರ್ಯಾಡಿಶ್ ಇದೆ. ಆದರೆ ಇಲ್ಲಿ ಸಾಸಿವೆ ನೋಡಿ, ಇದೆಲ್ಲ ಸಾಸಿವೆ ಹಾಕಿರುವಂಥದ್ದು. ಇಡೀ ರೆಸಾರ್ಟಲ್ಲಿ ಎಲ್ಲೆಲ್ಲಿ ಕಸ ಆಗತ್ತೆ ಆ ಎಲ್ಲ ಕಸವನ್ನು ತಂದು ಇಲ್ಲಿಗೆ ಸುರಿತಾರೆ. ಇಲ್ಲಿ ಸಾವಯವ ಗೊಬ್ಬರವನ್ನು ತಯಾರು ಮಾಡ್ತಾರೆ ಈ ತೋಟಕ್ಕೆ ಬೇಕಾಗಿರುವಂಥದ್ದು.
ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಸಾವಯವ ಕೃಷಿಗೆ ರೆಸಾರ್ಟ್ನವರಿಗೆ ಮಾಡಲಿಕ್ಕೆ ಸುಲಭ ಯಾಕೆ ಅಂತ ಹೇಳಿದ್ರೆ, ಅವರಲ್ಲಿ ರಾತ್ರಿ ನೈಟ್ ಕ್ಯಾಂಪ್ ಇರುತ್ತೆ. ನೈಟ್ ಕ್ಯಾಂಪಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಇರುತ್ತೆ, ಅಂದರೆ ಬೆಂಕಿ ಹಾಕುವಂಥದ್ದು ನೋಡಿ. ಈ ರೀತಿ ಬೆಂಕಿ ಹಾಕಿಟ್ಟಿರ್ತಾರೆ, ಜನರ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ, ಖುಷಿ ಪಡ್ತಾ ಇದ್ದಾರೆ ಅಂತ. ಬೆಂಕಿ ಹಾಕಿದಾಗ ಪ್ರತಿದಿನ ಬೂದಿ ಸಿಗ್ತದೆ. ಆ ಬೂದಿಯನ್ನು ಕೂಡ ಇವರು ಆರ್ಗ್ಯಾನಿಕ್ ಫಾರ್ಮ್ಗೆ ಬಳಸ್ಕೊಳ್ಬೋದು ಅಂತೇಳಿ ಅನ್ಸತ್ತೆ. ಇದು ಅವೇರ್ನೆಸ್ ಇರುವಂಥದ್ದು. ಅಂದರೆ ಎಲ್ರಿಗೂ ಸಾವಯವದ ಬಗ್ಗೆ ಆಸಕ್ತಿ ಬರ್ತಾ ಇದೆ, ಜನರು ಹೆಚ್ಚು ಹೆಚ್ಚು ಅವೇರ್ನೆಸ್ ಆಗ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ನೋಡಿ. ಆಗ ನಾನು ಸ್ವಲ್ಪ ಅಡ್ಡದಿಂದ ತೋರಿಸಿದೆ ನದಿ ಹೇಗಿದೆ ನೋಡಿ. ಕೊರಕಲ ನದಿ ಅತ್ಯಂತ ವೇಗ, ಕೊರೆಯುವ ಚಳಿ, ಟಚ್ ಮಾಡಿದರೆ ಸಾಕು ಭಯಂಕರ ಬಂದು ಒಂದು ರೀತಿಯಲ್ಲಿ ಕೈ ಕಾಲೆಲ್ಲ ಮರ ಕಟ್ಟಿದ ಹಾಗೆ ಆಗ್ತದೆ. ಆ ಕಡೆಯಿಂದ ಬರ್ತದೆ. ನೀವು ನೋಡಿರ್ಬೋದು ಇಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರವಾಹಗಳು, ಸಮಸ್ಯೆಗಳು ಇದೆಲ್ಲವೂ ಕೂಡ ಈ ರೀತಿಯ ನದಿಗಳಿಂದ ಬರುವಂಥದ್ದು. ರಾಜ್ಯ, ದೇಶ ಮತ್ತು ಕೃಷಿಗೆ ಸಂಬಂಧಿಸಿದಂಥ ಒಂದಷ್ಟು ಸಬ್ಜೆಕ್ಟ್ನ ನಿಮ್ಮ ಹತ್ರ ಮಾತಾಡುವ ಅಂಥೇಳಿ ನಾನು ಇಷ್ಟೊತ್ತು ನೀವೆಲ್ಲ ಟೈಮ್ ಕೊಟ್ಟು ಕೇಳಿದಿರಿ. ನಿಮ್ಗೆಲ್ರಿಗೂ ಕೂಡ ಧನ್ಯವಾದ.